ಹೋಯ್ತಾ ಇದೀನಿ ನಮ್ ಕೆಲ್ಸಕ್ಕೆ. ಗಾಡಿಗಳು ಬಂದ್ ನಿಂತಿದ್ದಾವೆ. ಕೆಲಸ ಸ್ಟಾರ್ಟು. ಟೈಮ್ ನೋಡಿದ್ರೆ 8 ಗಂಟೆ ಆಗೈತೆ. ಈಗ ಇದು ಐಟಮ್ ಚೆನ್ನಾಗಿರೋದು ತುಂಬಬೇಕು. ಅದೆಲ್ಲ ಜ್ಯೂಸ್ ಗಾಡಿ. ಈಗ ಇಷ್ಟಿದ್ದಾವೆ. ಇಷ್ಟೆಲ್ಲ ಅನ್ಲೋಡ್ ಮಾಡ್ಬಿಟ್ಟು ಲೋಡ್ ಮಾಡ್ಬಿಡ್ಬೇಕು ಸೀದಾ. ಫ್ರೆಂಡ್ಸ್ ನೋಡಿ, ಇಲ್ಲಿ ಬೈತವ್ರೆ, ಏನೋ ರೆಕಾರ್ಡ್ ಮಾಡ್ತಿದೀಯಾ, ಕಟ್ ಮಾಡು ಹಿಂಗೆ ಅಂತ ಅವ್ರ ತಮಿಳ್ ಭಾಷೆದಲ್ಲಿ. ಏನ್ರ ರೆಕಾರ್ಡ್ ಮಾಡಿದ್ಯಾ? ನಾನಂತೂ ವಿಡಿಯೋ ಮಾಡೋದೇ ಬಿಡಲಿಲ್ಲ ಫ್ರೆಂಡ್ಸ್. ಹಾಗೆ ಕೊನೆಗೆ ಲಾಸ್ಟ್ ಮಾಡೇ ಬಿಟ್ಟೆ. ಅದು ಇದು ಎಷ್ಟು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಎಷ್ಟು ಯಾರೇ ಬೈಲಿ ಫ್ರೆಂಡ್ಸ್, ನಾವು ಏನು ಮಾಡೋಕ್ಕಾಗಲ್ಲ. ಯಾರು ಎಷ್ಟು ಏನೋ ಅನ್ನಲಿ ತಲೆನೇ ಕೆಡ್ಕೊಳ್ಳಲ್ಲ. ನಾನು ನಂದೇನೈತೆ ಅದು ಮಾತ್ರ ನೋಡ್ಕೊಂಡೋಗ್ತೀನಿ. ಅವೆಲ್ಲ 100 ಜನ ಬೈತಾ ಇರ್ತಾರೆ, ನಗ್ತಾ ಇರ್ತಾರೆ, ಅಳ್ತಾ ಇರ್ತಾರೆ. ಅವೆಂತ ತಲೆ ಕೆಡ್ಸ್ಕೊಳಕ್ಕಾಗಲ್ಲ ಫ್ರೆಂಡ್ಸ್. ಫೈನಲ್ ಲೋಡ್ ಆಯಿತು. ಲೋಡ್ ಮಾಡ್ತಾಯಿದ್ದೀವಿ. ಆಗ್ಬಿಟ್ಟಿದ್ದೀನಿ. ಬಟ್ಟೆ ಎಲ್ಲ ಕೊಲೆ ಆಗ್ಬಿಟ್ಟವೆ. ಏನು ಮಾಡೋಕ್ಕಲ್ಲ, ಕಷ್ಟ ಅಂತೈತೆ, ಅನುಭವಿಸ್ಬೇಕಷ್ಟೆ. ಇರೋ ಗಂಟ ಜಾಲಿಯಾಗಿರ್ಬೇಕು, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಕೆಲಸ ಮಾಡ್ಬೇಕು, ಪಟ್ಟದ್ ಮಾಡು. ಲೋಡ್ ಮಾಡ್ತಿದ್ದೀವಿ ಇವಾಗ. ಲೋಡ್ ಮಾಡ್ಕೊತಿರೋದು ಅಷ್ಟೇ ಲಾಸ್ಟು. ಬೆಳಗ್ಗೆ ಅದೇ ಕೆಲಸ. ಸೊ ಫ್ರೆಂಡ್ಸ್, ರಾತ್ರಿ ತೋರ್ಸೋಕ್ಕಾಗಲಿಲ್ಲ. ಲಾರಿ ಲೋಡ್ ಮಾಡಿ ಕಲಿಸಿರೋದು. ಯಾಕಂದ್ರೆ ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು. ಬೆಳಗಿನ ಜಾವ 5 ಗಂಟೆ ಆಗ್ಬಿಟ್ಟಿತ್ತು. ಅದಕ್ಕೆ ತೋರ್ಸೋಕ್ಕಾಗಲಿಲ್ಲ. ಸಾರಿ, ಬೇಜಾರು ಮಾಡ್ಕೊಬೇಡ್ರಿ. ನೆಕ್ಸ್ಟ್ ಇನ್ನೊಂದು ಗಾಡಿಯಲ್ಲಿ ತೋರಿಸ್ತೀನಿ, ಆಯಿತಾ? ಬರ್ತೀನಿ.